ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ನೀವು ನೋಡ್ತಾ ಇರ್ಬೋದು ರೀ, ಇಲ್ಲೊಂದು ಅಕ್ಕಿಯನ್ನು ತೊಗೊಂಡಿದ್ದೇನೆ ರೀ. ಊಟದ ಅಕ್ಕಿನೇ ತೊಗೊಂಡಿದ್ದೇನೆ. ಇವತ್ತು ಒಂದು ದಾಲ್ ಕಿಚಡಿ ಅಂತ ಮಾಡೋಣ. ತುಂಬ ಟೇಸ್ಟಾಗಿರುತ್ತೆ ರೀ. ಬೆಳಗ್ಗೆ ತಿಂಡಿಗಾದ್ರೂ ಆಗುತ್ತೆ, ಮಧ್ಯಾಹ್ನ ಲಂಚ್ಗಾದ್ರೂ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ರೀ. ನಮ್ಮ ಚಾನೆಲ್ ಯಾರು ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾವಿದನ್ನು ಇದರೊಳಗೆ ಹಾಕೊಂಡಿಟ್ಕೊಳ್ಳೋಣ. ಇವಾಗ ನೋಡಿರಿ, ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಹೆಸರು ಬೇಳೆಹಣ್ಣು ತೊಗೊಂಡಿದ್ದೇನೆ. ಅಂದರೆ ನಾವು ಇದನ್ನು 1 ಕಪ್ನಲ್ಲಿ ಅಕ್ಕಿ ತೊಗೊಂಡ್ರೆ ಅರ್ಧ ಕಪ್ನಷ್ಟು ಹೆಸರು ಬೇಳೆಹಣ್ಣು ತೊಗೊಂಡಿದ್ದೇನೆ. ಹೆಸರು ಬೇಳೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ನೋಡಿರಿ, ಮತ್ತು ಇದು ತಂಪಾಗಿ ನೋಡುತ್ತೆ. ಅದಕ್ಕಾಗಿ ಮಕ್ಕಳಿಗೆ ಆದ್ರೂ ತುಂಬ ಟೇಸ್ಟಾಗಿರುತ್ತೆ. ಹಾಗಾಗಿ ನಾನು ಹೆಸರು ಬೇಳೆಯನ್ನು ತೊಗೊಂಡಿದ್ದೇನೆ. ಇವಾಗ ನಾವು ಹೆಸರು ಬೇಳೆನ ಸ್ವಲ್ಪನೇ ಇದರೊಳಗೆ ನಾವು ಬಿಸಿ ಮಾಡ್ಕೋಬೇಕ್ರಿ. ಇದು ಬಿಸಿ ಮಾಡ್ಕೊಂಡ್ರೆ ನೋಡಿರಿ ನಮಗೆ ಇದು ಒಡೆಯೋದಿಲ್ಲ. ಅಂದರೆ ಚೆನ್ನಾಗಿ ಒಂಥರ ಬೇಳೆ ಥರ ಇರುತ್ತೆ, ಸಾಫ್ಟೂ ಬೇಯುತ್ತೆ, ಬೇಳೆ ಥರನೂ ಇರುತ್ತೆ. ಹಾಗಾಗಿ ಇದನ್ನು ಸ್ವಲ್ಪನೇ ನಾವು ಒಂದು 2-3 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಇದನ್ನು ಬಿಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಫ್ರೈ ಆಗಿದೆ. ನಾನೊಂದು 3 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಂಡಿದ್ದೇನೆ. ಇದನ್ನು ಸ್ವಲ್ಪನೇ ನಾವು ಆರಿಸ್ಬೇಕಾಗತ್ತೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಬೇಳೆ ಸ್ವಲ್ಪನೇ ನಾವು ಇದನ್ನು ಹುರಿದ್ಬಿಟ್ಟು ಸ್ವಲ್ಪನೇ ಆರಿಸ್ಕೊಂಡಿದ್ದೇವೆ ರೀ. ಇದು ತಣ್ಣಗಾಗಿದೆ. ಇವಾಗ ನಾವು ಅಕ್ಕಿ ಹಾಕ್ಕೊಂಡಿದ್ದೇವೆ ನೋಡಿರಿ, ಇದಕ್ಕೇ ನಾವು ಬೇಳೆಯನ್ನು ಸಹ ಹಾಕ್ಕೊಳ್ಳೋಣ. ಈಗ ನಮ್ಮದು ಅಕ್ಕಿ ಬೇಳೆಯನ್ನು ಎಲ್ಲವನ್ನು ಮಿಕ್ಸ್ ಮಾಡಿದ್ದೇವಲ್ರಿ. ಇವಾಗ ಇದನ್ನು ಸ್ವಲ್ಪನೇ ನಾವು 2-3 ಸರ್ತಿ ಇದನ್ನು ವಾಶ್ ಮಾಡ್ಕೋಬೇಕು. ಇವಾಗ ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೇನೆ ರೀ. ಈ ಲೋಟದಲ್ಲಿ ನಾವು ನೋಡಿರಿ ಒಂದು ಅಕ್ಕಿ ತೊಗೊಂಡಿದ್ದೆವು, ಅರ್ಧ ಹೆಸರು ಬೇಳೆ ತೊಗೊಂಡಿದ್ದೇವಲ್ಲ ನೋಡಿರಿ. ಇದರಲ್ಲಿಂತೆ ನಾನು ಒಂದು 5 ಬೌಲ್ನಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ರೀ ಇದಕ್ಕೇ. ಇವಾಗ ಇದಕ್ಕೇ ನಾವು ಒಂದು 5 ಬೌಲ್ನಷ್ಟು ನೀರನ್ನು ಹಾಕ್ಕೊಳ್ಳೋಣ ರೀ. ಇವಾಗ 1-2 ಬೌಲ್, ನಮ್ಮದು 3ನೇ ಬೌಲ್ ಹಾಕ್ಕೊಂಡಿದ್ದೇವೆ ರೀ. ಇವಾಗ ನಂದು 4 ಬೌಲನ್ನು ಹಾಕ್ಕೊಂಡಿದ್ದೇನೆ ರೀ. ಇವಾಗ 4 ಬೌಲು ನೀರನ್ನು ಹಾಕ್ಕೊಂಡು ನಮಗೆ ಮತ್ತೆ ಬೇಕಾದರೆ ಸ್ವಲ್ಪ ನಾವು ನೀರು ಇನ್ನೊಂದು ಬೌಲು, ಒಟ್ಟು 5 ಬೌಲಲ್ಲಿ ಇನ್ನೊಂದು ಬೌಲನ್ನು ಮೇಲೆ ಇವಾಗ ಇದಕ್ಕೇ ನೋಡಿರಿ ಸ್ವಲ್ಪನೇ ನಾನು ಆಯಿಲನ್ನು ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನು ಆಯಿಲು. ಇವಾಗ ಸ್ವಲ್ಪನೇ ಅರಿಶಿನವನ್ನು ಹಾಕ್ಕೊಂಡಿದ್ದೇನೆ. ಇವಾಗ ನಾವು ಕುಕ್ಕರ್ನಲ್ಲಿ ಮುಚ್ಕೊಂಡು ನೋಡಬೇಕಾಗತ್ತೆ ರೀ. ನಾನಿಂದ ಒಂದು 3 ವಿಜಿಲ್ ಮಾಡಿಸ್ಕೊಳ್ಳೋಣ. ನೋಡ್ಬೋದು ರೀ, ನಮ್ಮದು 3 ವಿಜಿಲ್ ಆಗಿದೆ. ಇವಾಗ ಆಫ್ ಮಾಡ್ಕೋತಾ ಇದ್ದೀನಿ ರೀ. ಇವಾಗ ನಮ್ಮದು ಕುಕ್ಕರನ್ನು ನೋಡೋಣ ರೀ. ಈಗ ಸ್ವಲ್ಪ ನಮ್ಮದು ತಣ್ಣಗಾಗಿದೆ. ಇವಾಗ ನಾವು ಕುಕ್ಕರನ್ನು ಓಪನ್ ಮಾಡೋಣ. ಇವಾಗ ನಮ್ಮದು ನೋಡ್ಬೋದು, ನಮ್ಮದು ಬೇಳೆ ಮತ್ತು ಅಕ್ಕಿ ಹಾಕಿದ್ದೇವಲ್ರಿ, ಚೆನ್ನಾಗಿ ಬೆಂದಿದೆ. ಇವಾಗ ನೋಡ್ಬೋದು ಈ ಥರನೇ. ಅಂದರೆ ಈಗ ನಮಗೆ ಇದು ಸರಿಯಾಗಿ ನಾವು ಕಿಚಡಿಗೆ ಏನು ಬೇಕಾದಂಥದ್ದು ಹದವಾಗಿ ರೆಡಿ ಆಗಿದೆ. ಇವಾಗ ನೀವು ನೋಡ್ಬೋದು ರೀ, ಇಲ್ಲೊಂದು ಗಟ್ಟಿ 1 ಬೌಲ್ ಮೊಸರು ತೊಗೊಂಡಿದ್ದೀನಿ. ಅಂದರೆ ಇದರೊಳಗೆ ನೋಡಿರಿ ನಾನು ಬೇಳೆ ಮತ್ತು ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ ರೀ. ಇವಾಗ ಇದಕ್ಕೇ ನೋಡಿರಿ ಒಂದು ಅರ್ಧ ಕಪ್ನಷ್ಟು ನಾನು ನೀರನ್ನು ಹಾಕ್ಕೋತಾ ಇದ್ದೇನೆ. ಇವಾಗ ಈ ಮೊಸರಿಗೆ ನೋಡಿರಿ, ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೇನೆ ರೀ. ಇವಾಗ ನೋಡಿರಿ, ಇದನ್ನು ತೊಗೊಂಡು ನಾವು ಸ್ವಲ್ಪ ಚೆನ್ನಾಗಿ ಇದನ್ನು ಈ ಥರನೇ ಚೆನ್ನಾಗಿ ತಿರುಗಿಸ್ಕೋಬೇಕು ರೀ. ಅಂದರೆ ನಾವು ಇದನ್ನು ಸ್ವಲ್ಪ ಗಟ್ಟಿ ಮೊಸರು ಮತ್ತು ಇದು ನಮ್ಮದು ನೀರು ಇದರೊಟ್ಟಿಗೆ ಚೆನ್ನಾಗಿ ಹೊಂದ್ಕೋಬೇಕು ರೀ. ಗಟ್ಟಿಗೆ ನಮಗೆ ಮಜ್ಜಿಗೆ ಥರ ಆಗಬೇಕು. ನಾವಿದನ್ನು ಚೆನ್ನಾಗಿ, ತುಂಬ ಗಟ್ಟಿಗಿತ್ತಲ್ಲ ಮೊಸರು, ಅದೆಲ್ಲ ಗಟ್ಟಿಗೆ ನಮಗೆ ಮೊಸರು ಥರನೇ ಆಗಿದೆ. ಅಂದರೆ ಗಟ್ಟಿ ಆಗಿದೆ, ಮಜ್ಜಿಗೆ ಥರನೂ ಅಲ್ಲ, ಗಟ್ಟಿಗೆ ಇರಬೇಕಿದು. ಇವಾಗ ನೋಡ್ಬೋದು ರೀ, ಇಲ್ಲಿ ನಾನು 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಬಿಸಿ ಮಾಡ್ಕೊಂಡಿದ್ದೇನೆ. ಇದಕ್ಕೇ ಸ್ವಲ್ಪನೇ 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೇನೆ. ಸ್ವಲ್ಪನೇ ಇದನ್ನು ನಾವು ಬಾಡಿಸ್ಕೊಳ್ಳೋಣ ರೀ. ಇದನ್ನು ಸ್ವಲ್ಪ ಇದು ಬಾಡಿಸ್ಕೊಂಡ್ಮೇಲೆ ನೋಡಿರಿ, ಇದಕ್ಕೇ ನಾವು ಸ್ವಲ್ಪನೇ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನು, ಒಂದು ಅರ್ಧ ಟೀ ಸ್ಪೂನ್ ಕಾಳುಮೆಣಸು, ಸ್ವಲ್ಪನೇ 1-2 ಹಸಿಮೆಣಸಿನ್ಕಾಯಿ, ಈ ಥರನೇ ನಾವು
ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದನ್ನು ಸಹ ಸ್ವಲ್ಪನೇ ಇದನ್ನು ಬಾಡಿಸ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ರೀ ನಮ್ಮದೆಲ್ಲ ಕೆಂಪಗಾಗಿದೆ. ಸ್ವಲ್ಪನೇ ಶುಂಠಿಯನ್ನು ಹಾಕ್ತಾಯಿದ್ದೀನಿ, ಹಸಿ ಶುಂಠಿ ತುಂಬ ಫ್ರೈ ಆಗಲಿಕ್ಕೆ ಹೋಗಬಾರ್ದು ರೀ, ಸ್ವಲ್ಪ ಲೈಟ್ ಆದರೆ ಸಾಕು. ಸ್ವಲ್ಪನೇ ಹಿಂಗನ್ನು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಟೀ ಸ್ಪೂನು ಹಿಂಗನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ರೀ. ಇವಾಗ ನಾವು ಇದನ್ನು ಕೆಳಗಿಳಿಸ್ಕೊಂಡಿದ್ದೇವೆ ನೋಡಿರಿ. ಇದಕ್ಕೇ ನಾವು ಮಾಡಿಟ್ಕೊಂಡಿರುವಂತಹ ಅನ್ನವನ್ನು ಹಾಕ್ಕೊಳ್ಳೋಣ. ಅನ್ನವನ್ನು ಇದಕ್ಕೇ ಹಾಕ್ಕೊಂಡಿದ್ದೇನೆ ರೀ. ಇವಾಗ ನೋಡ್ಬೋದು ರೀ ನಮ್ಮದು ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊತಾ ಇದ್ದ ಹಾಗೇ ನೋಡಿರಿ ನಾವು ಮಾಡಿರುವಂತಹ ಮಜ್ಜಿಗೆ ಅಂದರೆ ಮೊಸರನ್ನು ಹಾಕ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ಇದಕ್ಕೆ ನಾವು ಕಲಿಸ್ತಾ ಹೋಗ್ಬೇಕ್ರಿ. ಚೆನ್ನಾಗಿ ತುಂಬ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ. ನೋಡ್ಬೋದು, ಇವಾಗ ನೋಡ್ಬೋದು ರೀ ನಾವು ಒಟ್ಟಿಗೆ ಮಿಕ್ಸ್ ಮಾಡಬೇಕು. ತುಂಬ ಟೇಸ್ಟ್ ಆಗಿರುತ್ತೆ ರೀ. ಲಂಚ್ಗೆ ಇದೊಂದು ಹೊಸ ಒಂದು ದಾಲ್ ಕಿಚಡಿಯನ್ನು ನಾನು ಇವತ್ತು ರೆಸಿಪಿಯನ್ನು ಶೇರ್ ಮಾಡಿದ್ದೇನೆ. ಇವಾಗ ನಾನು ಇಲ್ಲೊಂದು ಒಗ್ಗರಣೆದು ಇದು ಇಟ್ಕೊಂಡಿದ್ದೇನೆ ರೀ. ಇದಕ್ಕೇ ನೋಡಿರಿ ಸ್ವಲ್ಪನೇ ನಾನು ತುಪ್ಪವನ್ನು ಹಾಕ್ತಾಯಿದ್ದೇನೆ. ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೇನೆ. ಇವಾಗ ನಮ್ಮದು ತುಪ್ಪ ಬಿಸಿ ಆದಾಗೇ ಸ್ವಲ್ಪನೇ ಒಗ್ಗರಣೆಗೆ ಸಾಸಿವೆಯನ್ನು ಹಾಕೋತಾ ಇದ್ದೀನಿ ರೀ. ಸಾಸಿವೆ ಹಾಕಿದ್ಮೇಲೆ ನೋಡಿರಿ ಸ್ವಲ್ಪನೇ ಒಂದು 2 ಕಡ್ಡಿಯಷ್ಟು ಕರಿಬೇವು ಸೊಪ್ಪು, ಸ್ವಲ್ಪನೇ ಇದಕ್ಕೇನೆ ಅರಿಶಿನವನ್ನು ಹಾಕೊಳ್ಳೋಣ ರೀ. ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನೋಡ್ಬೋದು ರೀ ನಮ್ಮದು ಅರಿಶಿನ ಮತ್ತು ಇದ್ರದ್ದು ಕಲರು ತುಂಬ ಚೆನ್ನಾಗಿರುತ್ತೆ. ಇವಾಗ ಸ್ಟವ್ ಆಫ್ ಮಾಡಿದ್ದೇನೆ. ಇವಾಗ ನಮ್ಮದು ಇದಕ್ಕೇ ನೋಡಿರಿ ನಾವು ಇದಕ್ಕೇ ನಮ್ಮದು ಒಗ್ಗರಣೆಯನ್ನು ಕಲಿಸೋಣ. ಇವಾಗ ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಪರಿಮಳನೂ ಬರ್ತಾಯಿದೆ. ನಾವು ತುಪ್ಪ ಹಾಕಿದ್ದಕ್ಕೆ ನೋಡಿರಿ ತುಂಬ ಒಂದು ಟೇಸ್ಟ್ ಆದಂತಹ ದಾಲ್ ಕಿಚಡಿ. ಇವಾಗ ನಮ್ಮದು ದಾಲ್ ಕಿಚಡಿ ನೋಡ್ಬೋದು ರೀ ರೆಡಿ ಆಗಿದೆ. ಇವಾಗ ಕೊನೆಯದಾಗಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಇದನ್ನು ನೋಡಿರಿ ಇದರೊಟ್ಟಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಇವಾಗ ನೋಡ್ಬೋದು ರೀ ನಮ್ಮದು ದಾಲ್ ಕಿಚಡಿ ತುಂಬ ಒಂದು ಟೇಸ್ಟ್ ಆದಂತಹ ದಾಲ್ ಕಿಚಡಿ ರೆಡಿ ಆಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.